ಇಲ್ಲ ಇಲ್ಲ, ತುಂಬಾ ಅಳು ಬರುತ್ತೆ ಮೇಡಮ್. ನೀವು ನೋಡಿದ್ರ ಹೆಂಗಿತ್ತು? ಮತ್ತೆ ನೀವು ಅಳಿಸ್ಬಿಟ್ರಲ್ಲ. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಯಾಡ್ಸ ಬೀಳ್ಬೇಕು ನಮ್ಮ ಅಪ್ಪಗೆ. ಏನಾದ್ರು ನಮ್ಮ ಅಪ್ಪ ಇಲ್ಲ ನೋಡೋಣ ಅಂದರೆ ಅವ್ರು ಇಲ್ಲ ಇಲ್ಲ ಮೇಡಮ್, ಇಲ್ಲ. ತುಂಬ ಚೆನ್ನಾಗಿದೆ ಮೂವಿ. ಸಾಯಿ ಕುಮಾರ್ ಸರ್ಗೆ ಯಾಡ್ಸ. ತುಂಬ ಚೆನ್ನಾಗಿ ಮಾಡಿ ಮೂವಿ. ಸೂಪರ್. ನಮ್ಮ ತಂದೆ ಏನಾದ್ರು ಮೇಡಮ್ ಮೂವಿ ತುಂಬ ಚೆನ್ನಾಗಿದೆ ಮೇಡಮ್. ಕಾಸಿ ಮೋಸ ಇಲ್ಲ, ಕಾಸಿ ಬೇಡ ಮೇಡಮ್, ಕಾಸು ಬೇಡ. ತಂದೆ ಬಗ್ಗೆ ಡೈರೆಕ್ಟ್ ಹೇಳಿ ಮೇಡಮ್. ಡೈರೆಕ್ಟು ಸೂಪರ್ ಆ್ಯಕ್ಟಿಂಗ್ ಮೇಡಮ್. ಡೈರೆಕ್ಟ್ರು ಅಮ್ಮನ ಪಾಪ ಎಷ್ಟು ಕಷ್ಟಪಟ್ಟಾನ ಪಾಪ. ಸೂಪರ್ ಮೂವಿ ಸರ್. ಆ ಬಾಸ್ ಬೇಡ, ಇವನ್ ಬಾಸ್ ಬೇಡ, ಟ್ಯಾಕ್ಸಿಕ್ ಬೇಡ, ಕಾಂತಾರ ಬೇಡ. ದೆವ್ವ ಎಷ್ಟು ಸತಿ ತೋರಿಸ್ತೀಯ? ತಂದೆ ಮಗನ ಸೆಂಟಿಮೆಂಟ್ ತೋರಿಸು. ದೆವ್ವ ಎಷ್ಟು ಸತಿ ತೋರಿಸ್ತೀಯ ನೀನು? ಬರೀ ದೆವ್ವರೇ ತೋರಿಸ್ತಿದ್ರೆ ದುಡ್ಡು ಮಾಡ್ತಿದ್ರೆ 1000 ಕೋಟಿ ಆಯ್ತು, 2000 ಕೋಟಿ ಆಯ್ತು, ಲಕ್ಷ ಕೋಟಿ ಆಯ್ತು. ಏನಿದು ರೌಡಿಸಮ್ಮ? ತಂದೆ ಮಗನ ಸೆಂಟಿಮೆಂಟ್ ತೋರಿಸಿ, ತಾಯಿ ಬಗ್ಗೆ ಮಕ್ಕಳ ಬಗ್ಗೆ ಪ್ರೀತಿ ತೋರಿಸಿ, ಅವಾಗ ಸೆಂಟಿಮೆಂಟ್ ಇರೋದು. ತಾಯಿ ಮಕ್ಕಳು ಎಲ್ಲೂ ಹೋಗಲ್ಲ. ಪ್ರತಿಯೊಬ್ಬ ಅಪ್ಪನ ಮೂವಿ ನೋಡ್ಬೇಕಿದು. ಪ್ರತಿಯೊಬ್ಬ ಮಕ್ಕಳ ಮೂವಿ ನೋಡೋ. ಇಡೀ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ 100% ಸೂಪರ್ ಮೂವಿ. ತಂದೆ ಒಬ್ರು ಹೆಂಗೆ ನಮ್ಮನ್ನು ನೋಡ್ಕೊಳ್ತಾರೋ ಅದೇ ಥರ ನಾವು ಅವ್ರನ್ನ ನೋಡ್ಕೋಬೇಕಂತ 26 ಬೆಸ್ಟ್ ಮೂವಿ ಇನ್ಯಾವುದೂ ಇಲ್ಲ. ನೆಕ್ಸ್ಟ್ ಬಂದರು ಸಾಯಿ ಕುಮಾರ್. ಮತ್ತು ಅವ್ರು ಹೀರೋ ಕೂಡ ಚೆನ್ನಾಗಿ ಮಾಡಿದ್ರು, ಹೀರೋಯಿನು ಚೆನ್ನಾಗಿ ಮಾಡಿದ್ರು. ನೋಡೇ ಇಲ್ಲ. ಅಂದರೆ ಇನ್ನೋಸೆಂಟ್ಸ್ ಅಂದರೆ ಅವರ ರವಿಶಂಕರ್ ಇದ್ದಾರಲ್ಲ, ಅವ್ರ ತಮ್ಮ, ಅವರು ಕಾಮಿಡಿನೂ ಮಾಡ್ತಾರೆ, ವಿಲನೂ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಸೂಟ್ ಆಗ್ತಾರೆ. ಬೆಸ್ಟು ಅಂದರೆ ಹೀರೋ ವಿಲನ್ನಲ್ಲಿ ಎಲ್ಲದರಲ್ಲೂ ಕಾಮಿಡಿಯಲ್ಲಿ ಸಾಯಿ ಕುಮಾರ್ ಫ್ಯಾಮಿಲಿನೇ ಬೆಸ್ಟ್. ಬಟ್ ಬೆಸ್ಟ್ ಮೂವಿ ಇನ್ಯಾವುದೂ ಬರೋದೂ ಇಲ್ಲ. ಬಟ್ ಗಿಲ್ಲಿ ಬಂದಿದ್ದು ಇನ್ನೂ ಖುಷಿ ಆಯಿತು. ಜೈ ಗಿಲ್ಲಿ. ಚೆನ್ನಾಗಿದೆ. ಒಬ್ಬ ತಂದೆ ಮಗನ ಯಾವ ರೀತಿ ಸಾಕಬೇಕು ಅನ್ನೋದ್ರ ಬಗ್ಗೆ ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಭಾಳ ಸೂಪರ್ ಆಗಿದೆ. ಹೇಳಿದ್ವಿ ಆಗ ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಚೆನ್ನಾಗಿ ಬಂದಿದೆ, ಎಲ್ಲ ಕ್ಯಾರೆಕ್ಟರ್ ಚೆನ್ನಾಗಿ ತೋರಿಸಿದ್ದಾರೆ. ಹೌದು ನೋಡಿದ್ವಿ. ತುಂಬ ಎಮೋಷ್ನಲಿ ತೋರಿಸಿದ್ದಾರೆ. ಸಖತ್ ಇಷ್ಟ ಆಯಿತು. ಒಂದು ಕುಟುಂಬ ಸಮೇತ ಬಂದು ಕೂತ್ಕೊಂಡು ನೋಡುವಂಥ ಚಿತ್ರ. ನಿಜ ಸಖತ್ತಾಗೈತೆ ಫಿಲಮ್ ಮಾತ್ರ. ದಯವಿಟ್ಟು ಈ ಶನಿವಾರ ಭಾನುವಾರ ನಿಮ್ಮ ತಂದೆ ತಾಯಿನ ಕರ್ಕೊಬಂದು ಚಿತ್ರಮಂದಿರಗಳಲ್ಲಿ ಈ ಫಿಲಮ್ ನೋಡಿ. ನಿಜ ಸಖತ್ತಾಗೈತೆ ಸರ್. ಒಂದು ಹೇಳ, ಥಿಯೇಟ್ರಿಂದ ಅಳದೆ ಆಚೆ ಬಂದ ಅಂದರೆ ವ್ಯಕ್ತಿನೇ ಅಲ್ಲ ಸರ್. ಅವನೊಂಥರ ಅವ್ನಿಗೆ ಮನುಷ್ಯತ್ವನೇ ಇಲ್ಲ ಅಂತ. ಅಷ್ಟು ಚೆನ್ನಾಗಿದೆ ಫಿಲಮ್. ಗಿಲ್ಲಿ ಅವ್ರದ್ದು ಚೆನ್ನಾಗಿದೆ. ಗಿಲ್ಲಿ ಅವರು ಚೆನ್ನಾಗಿ ನಗಿಸಿದ್ದಾರೆ. ಚೆನ್ನಾಗಿದೆ ಫಿಲಮ್. ಸೂಪರು. ಇದರಲ್ಲಿ 4 ಅಂಶಗಳಿದ್ದಾವೆ. ಅಪ್ಪ ಮಗನ ಹೆಂಗೆ ನೋಡ್ಕೋಬೇಕು, ಮಗ ಅಪ್ಪನ ಹೆಂಗೆ ನೋಡ್ಕೋಬೇಕು ಅನ್ನೋದೊಂದು, ಮಾದಕ ವಸ್ತುಗಳು ಯಾವ ಥರ ಉಪಯೋಗಿಸ್ತಾರೆ ಅನ್ನೋದೊಂದು, ಮತ್ತು ತುಂಬ ಚೆನ್ನಾಗಿದೆ ಸಿನಿಮಾ. ತುಂಬ ನೋಡಿದ್ವಿ. ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಪೊಲೀಸು ಇದೆಲ್ಲ ಮಾಡ್ತಾಯಿದ್ರು. ಇವಾಗ ಒಂದು ಫ್ಯಾಮಿಲಿ ಚಿತ್ರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಬಡದಾಟಗಳು ಸಾಯಿ ಕುಮಾರ್ ಇಲ್ಲ. ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಸಿನಿಮಾ ಸೂಪರ್ ಆಗಿದೆ ಮೇಡಮ್. ಸೂಪರ್ ಆಗಿದೆ. ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ ಇವಾಗ. ಸಾಯಿ ಕುಮಾರ್ ಆ್ಯಕ್ಟಿಂಗ್ಸು ಇಷ್ಟ ಆಯಿತು. ದಿಲ್ಲಿ ಇವರು ಹೆಸರು ಗಿಲ್ಲಿನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋ ಮಾತ್ರ ಸೂಪರಾಗಿ ಮಾಡಿದ್ದಾರೆ. ತಂದೆ ತಾಯಿ ಕೆಳಗಡೆ ಹೆಂಗೆ ಬೆಳೆದು ಹೆಂಗಾಗಿ ಯಾವ ಥರ ಇದಾಗ್ತಾರೆ ಅನ್ನೋದಕ್ಕೆ ಒಂದು ಉದಾಹರಣೆ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಅಪ್ಪ ನೆನಪಾದ್ರು. ಚೆನ್ನಾಗಿತ್ತು. Very nice movie. Thanks to our Chandrasekhar sir for wonderful movie.